11ನೇ ವರ್ಷ. ನಾನು ಬಂದು ಸೇರಿದ ವರ್ಷ 800 ಜನ ವಿದ್ಯಾರ್ಥಿಗಳಿದ್ದರು. ಶ್ರೀಗಳ ಸಂಪರ್ಕ ಹೇಗಿತ್ತು ಅಂತ ಹೇಳಿದರೆ, ಬೆಳಗಿನಿಂದ ಸಾಯಂಕಾಲದವರೆಗೆ ಶ್ರೀಗಳು ಪೋಷಕರಾಗಿ, ಮಹಾಗುರುಗಳಾಗಿ, ಆಚಾರ ವಿಚಾರಗಳ ಬಗ್ಗೆ, ಪೋಷಕರಾಗಿ ಶಿಸ್ತು ಸಂಯಮದ ಬಗ್ಗೆ, ಅಧ್ಯಾಪಕರಾಗಿ ಪಾಠವನ್ನು ಮಾಡೋದ್ರ ಮುಖಾಂತರ ಮತ್ತು ಎಲ್ಲ ವಿಧದಲ್ಲಿ ಕೂಡ ಒಂದು ಮಾದರಿಯ ವ್ಯಕ್ತಿಯಾಗಿ ನಮ್ಮ ಮುಂದೆ 24 ಗಂಟೆ ದಿನನಿತ್ಯವೂ ಕೂಡ ಅವರ ಚಲನವಲನಗಳಲ್ಲಿ ಇರ್ತಾಯಿತ್ತು. ಒಂದೊಂದು ಗಳಿಗೆಯಲ್ಲೂ ಕೂಡ ನಾವು ಅವರ ಇರುವಿಕೆಯನ್ನು ನೋಡ್ತಾ ಇದ್ದೋ, ಅನುಭವಿಸ್ತಾ ಇದ್ದೋ. ಎಚ್ಚರ ಎಂಬಂತೆ ಅವರ ಹೆಜ್ಜೆ, ಅವರ ಆವಿಗೆ ಹಾಕ್ತಕ್ಕಂಥ ಹೆಜ್ಜೆಯ ಶಬ್ದ ನಮ್ಮನ್ನೆಲ್ಲ ಅನೇಕ ಸಾರಿ ಎಚ್ಚರಿಕೆಯಿಂದ ಇರಿಸ್ತಾ ಇತ್ತು. ಅವ್ರು ನಮ್ಮ ಮಧ್ಯೆನೇ ವಾಸ ಮಾಡ್ತಾಯಿದ್ರು. ಇಲ್ಲಿ ಮಾರ್ಕಂಡೇಯ ನಿಲಯ ಅಂತ ಇದೆ, ಅದರ ಮೇಲಿನ ಒಂದು ಕೊಠಡಿನಲ್ಲಿ ಅವರು ಇರ್ತಾಯಿದ್ರು. ಆ ಬಿಲ್ಡಿಂಗ್ ಪೂರ್ತಿ ನಾವೆಲ್ಲ ಮಕ್ಕಳು ಇರ್ತಾಯಿದ್ದೋ. ನಾವೊಂದು ಕೆಳಗಡೆ ರೂಮ್ನಲ್ಲಿ ಇರ್ತಾಯಿದ್ದೋ. ಒಂದೊಂದು ಸಾರಿ ಒಂದೊಂದು ರೂಮ್ಗೆ ಅವರು ಬಂದು ವಿಚಾರಿಸ್ಕೊಂಡು ಹೋಗೋರು, ಯಾರು ಏನು ಮಾಡ್ತಾಯಿದ್ದಾರೆ, ರೂಮ್ನ ಸ್ವಚ್ಛತೆ ಆಗಿದೆ, ವಿದ್ಯಾರ್ಥಿಗಳು ಓದೋ ಕಡೆ ಯಾವ ರೀತಿ ಗಮನ ಕೊಡ್ತಾ ಇದ್ದಾರೆ, ಆ ಪುಸ್ತಕ ಪ್ರವಚನಗಳು ಹೇಗಿವೆ, ಇದೆಲ್ಲನೂ ಕೂಡ ಅವರು ನೋಡ್ತಾಯಿದ್ರು. ಮಧ್ಯಾಹ್ನದ ಹೊತ್ತು ಅಥವಾ ಸಂಜೆ ವೇಳೆ ಈ ಹೆಚ್ಚಿನ ಮಟ್ಟದಲ್ಲಿದ್ದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಕಲಿಸೋದಕ್ಕೆ ಇಂಗ್ಲೀಷ್ ಪಾಠ ಹೇಳಿಕೊಡ್ತಾಯಿದ್ರು. ಮತ್ತು ಪ್ರತಿ ಭಾನುವಾರ ತಪ್ಪದೇ ಚರ್ಚಾ ಸ್ಪರ್ಧೆಯನ್ನು ನಡೆಸ್ತಾಯಿದ್ರು. ಬೇರೆ ಬೇರೆ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳು ಚರ್ಚೆ ಮಾಡಬೇಕು ಅಂತ ಹೇಳಿ ಶ್ರೀಗಳೇ ಕುಳಿತುಕೊಂಡು ಯಾರ್ಯಾರು ಹೇಗೆ ಮಾತಾಡ್ತಾರೆ, ಯಾರ ವಾಕ್ಚಾತುರ್ಯತೆ ಹೇಗಿದೆ ಅದನ್ನೆಲ್ಲ ನೋಡಿ ಆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾಯಿದ್ರು. ಆ ಒಂದು ಸಾರಿ ಅವರ ಕಣ್ಣಿಗೆ ವಿದ್ಯಾಭ್ಯಾಸದಲ್ಲೋ, ಆಟೋಟದಲ್ಲೋ, ಚರ್ಚೆಯಲ್ಲೋ, ಇನ್ಯಾವುದೋ ಒಂದು ರೀತಿಯಲ್ಲಿ ಪ್ರತಿಭೆ ಅವ್ರ ಗಮನಕ್ಕೆ ಬಂದರೆ ಅದು ಹೆಚ್ಚು ತುದಿಗೆ ಬೆಳಕೊಂಡೋಗೋರಿಗೆ ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಗುರುಗಳ ಆಶೀರ್ವಾದ, ಗುರುಗಳ ಆಶೀರ್ವಚನ ಎಷ್ಟು ಗಹನವಾಗಿರ್ತಿತ್ತು ಅಂತ ಹೇಳಿದರೆ, ಕೇವಲ 5 ಅಥವಾ 8 ನಿಮಿಷ ಪ್ರಾರ್ಥನೆ ಆದಮೇಲೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಒಂದು ಉಪದೇಶವನ್ನು ಮಾಡ್ತಾಯಿದ್ರು. ಅವರು ಇಲ್ಲೇ ಅವರ ಈಗಿನ ಆಫೀಸು ಮುಂಭಾಗದಲ್ಲಿ ಏನಿದೆಯಲ್ಲ, ಅಲ್ಲಿ 2 ಸಾಲಿನಲ್ಲಿ ನಾವೆಲ್ಲ ಕುಳಿತುಕೊಳ್ತಾ ಇದ್ದೋ. ಅವರು ಅಲ್ಲಿ ಕುಳಿತುಕೊಂಡು ಸಂಸ್ಕೃತ ಪಾಠವನ್ನು, ಕಾಳಿದಾಸನ ರಘುವಂಶವನ್ನು ಅವರು ಹೇಳ್ಕೊಡ್ತಾ ಇದ್ದಿದ್ದನ್ನು ಇವತ್ತು ಕೂಡ ನನ್ನ ಕಿವಿಗೆ ಈಗಲೂ ಹೇಳ್ತಾ ಇದ್ದಾರೆ ಅನ್ನುವಷ್ಟು ನನ್ನ ಕಿವಿನಲ್ಲಿ ತುಂಬಿಕೊಂಡಿದೆ.